ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನು ಮಾಡ್ತಾ ಇಲ್ಲ, ಬಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತೂ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ನಾನು ಲವ್ ರೀಡಿಂಗ್ಗಳನ್ನು ಮಾಡುವಾಗ ಒಂದು ಪದವನ್ನು ಬಳಸ್ತೀನಿ. ಏನದು ಅಂದರೆ ಪ್ರೀತಿನೇ ಬೇರೆ, ಒಂದು ಅಟ್ರಾಕ್ಷನ್ ಇರ್ಬೋದು ಅಥವಾ ಇನ್ಫ್ಯಾಕ್ಚುಯೇಷನ್ ಇದೇ ಬೇರೆ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಆದರೆ ಕೆಲವೊಬ್ಬರಿಗೆ ಅದು ಅರ್ಥನೇ ಆಗ್ತಾ ಇರೋದಿಲ್ಲ. ಏನಂಗಂದ್ರೆ ಅಂದ್ರೆ ಇವರು ಕೂಡ ಪ್ರೀತಿಯನ್ನು ತೋರಿಸ್ತಾರೆ, ಬೇರೆಯವರು ಕೂಡ ಪ್ರೀತಿಯನ್ನು ತೋರಿಸ್ತಾರೆ. ಒಂದಕ್ಕೊಂದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ, ಹೇಗೆ ನಾವು ಕಂಡಿಡ್ಕೊಳ್ಳೋದು ಅನ್ನೋದಾದ್ರೆ ಹಲವಾರು ವಿಚಾರಗಳಲ್ಲಿ ಎಲ್ಲಿ ನಾವು ಮಿಸ್ಟೇಕ್ ಅನ್ನ ಮಾಡ್ಕೋತೀವಿ ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿಯಲ್ಲಿ ನಾವು ತುಂಬಾ ಮಿಸ್ಟೇಕ್ ಅನ್ನ ಮಾಡ್ತೀವಿ. ಆವಾಗ ನಾವು ಈ ಇನ್ಫ್ಯಾಕ್ಚುಯೇಷನ್ ಅಥವಾ ಅಟ್ರಾಕ್ಷನ್ ಅನ್ನ ಲವ್ ಅಂತ ತಿಳ್ಕೊತೀವಿ. ನಿಜವಾದಂತಹ ಲವ್ ಅನ್ನ ಆ ನಾವು ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಅದು ಪ್ರೀತಿಯೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತಹದ್ದು ತುಂಬಾ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅದಕ್ಕೋಸ್ಕರವಾಗಿಯೇ ನಾನು ಈ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಕ್ಚುಯೇಷನ್ನಿಗೂ ರಿಯಲ್ ಆದಂತಹ ಪ್ರೀತಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೇ ಇವತ್ತಿನ ಟಾಪಿಕ್ ಆಗಿರತ್ತೆ. ಯಾತಕ್ಕೆ ಇದನ್ನ ನಾವು ಹೇಳ್ಬೇಕು ಅಂದ್ರೆ, ಎಷ್ಟೋ ಬಾರಿ ಪ್ರೀತಿಯ ವಿಚಾರದಲ್ಲಿ ಬ್ರೇಕಪ್ಗಳಾಗಿರತ್ತೆ. ಎಷ್ಟೋ ಬಾರಿ ಪ್ರೀತಿಯಲ್ಲಿ ಅಷ್ಟೊಂದು ಪ್ರೀತಿಸ್ತಾ ಇದ್ರಲ್ಲ, ಯಾಕೆ ಇಷ್ಟೊಂದು ಚೇಂಜ್ ಆದ್ರು ಅನ್ನುವಂತಹ ಕ್ವಶನ್ ನಿಮ್ಮಲ್ಲಿ ಮೂಡ್ತಾ ಇರತ್ತೆ. ಸೊ ಎಷ್ಟೋ ಬಾರಿ ನಿಮ್ಮಿಬ್ಬರಲ್ಲಿಯೂ ಕೂಡ ಕಮ್ಯುನಿಕೇಶನ್ ಗ್ಯಾಪ್ಗಳು ಬರ್ತಾ ಇರತ್ತೆ. ಇದೆಲ್ಲದಕ್ಕೂ ಕಾರಣ ಏನು, ಯಾಕೆ ಆ ರೀತಿ ಬರ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಒಂದು ಪ್ರೀತಿ, ರಿಯಲ್ ಆದಂತಹ ಪ್ರೀತಿ ಅನ್ನೋದಾದ್ರೆ ಅದು ಹೇಗಿರತ್ತೆ ಅನ್ನೋದಾದ್ರೆ, ರಿಯಲ್ ಆದಂತಹ ಪ್ರೀತಿಯಲ್ಲಿ ಒಂದು ಭಾವನೆಗಳು ಮೂಡ್ತಾ ಇರತ್ತೆ. ಸೊ ಭಾವನೆಗಳಲ್ಲಿ ಒಂದು ಹಗ್ ಇರಬಹುದು, ಅಥವಾ ಒಂದು ಹಗ್ಗನ್ನ ಮಾಡ್ಕೊಂಡಾಗ ಏನೋ ಒಂದು ರೀತಿಯ ಸಮಾಧಾನ ಇರ್ಬೋದು, ಇವರು ನನ್ನವರು ಅನ್ನುವಂತಹ ಫೀಲ್ ಆಗೋದು, ಆ ರೀತಿ ಇರತ್ತೆ. ಅದು ಪ್ರೀತಿಯಾಗಿರತ್ತೆ. ಸೊ ಆದ್ರೆ ಈ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಕ್ಚುಯೇಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಅದರಲ್ಲಿ ಒಂದು ಹಗ್ಗಿಗೆ ಸಮಾಧಾನ ಆಗುವಂತಹದ್ದು ಇಲ್ವೇ ಇರೋದಿಲ್ಲ. ಅವರಲ್ಲಿ ಸೆಕ್ಸಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ಪ್ರೀತಿಸಿದ ವ್ಯಕ್ತಿಯನ್ನ ಸೆಕ್ಷುಯಲ್ ಆಗಿ ಅವರು ಪ್ರವೋಕ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಜಸ್ಟ್ ಅಟ್ರಾಕ್ಷನ್ ಆಗಿರತ್ತೆ. ಓಕೆ, ಸೊ ಇನ್ನೊಂದೇನು ಅಂದ್ರೆ, ಪ್ರೀತಿಯಲ್ಲಿ ಸ್ಲೋ ಪ್ರೋಸೆಸ್ ಅನ್ನೋದು ಇರತ್ತೆ. ಸೊ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳೋದಿರ್ಬೋದು, ನಾವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಕಮ್ಯುನಿಕೇಶನ್ ಬೇಕು ಅನ್ನೋದಿರಬಹುದು, ಅಥವಾ ಅವರ ಹಿಂದಿನ ಬ್ಯಾಕ್ ಗ್ರೌಂಡ್ ಇರಬಹುದು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅದನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡೋದಿರ್ಬೋದು. ನಿಮ್ಗೆ ಏನ್ ಇಷ್ಟ ಇಲ್ಲ ಅದ್ರ ಬಗ್ಗೆ ಗಮನವನ್ನ ಹರಿಸೋದಿರ್ಬೋದು, ನಡವಳಿಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಗಮನವನ್ನ ಹರಿಸೋದು. ಇದೆಲ್ಲವೂ ಯಾವಾಗ ನಡೆಯುತ್ತೆ ಅಂದ್ರೆ ನಿಜವಾದ ಪ್ರೀತಿಯಲ್ಲಿ ಮಾತ್ರ ನಡೀತಾ ಇರತ್ತೆ. ಆದ್ರೆ ನಿಜ ಅಲ್ಲದ ಪ್ರೀತಿಯಲ್ಲಿ, ಜಸ್ಟ್ ಆನ್ ಅಟ್ರಾಕ್ಷನ್ ಅಲ್ಲಿ ಏನಾಗತ್ತೆ ಅಂದ್ರೆ, ಲವ್ ವಾಟ್ ಫಸ್ಟ್ ಸೈಟ್ ಅನ್ನೋ ತರ, ನೋಡಿದ ತಕ್ಷಣವೇ ಇಷ್ಟ ಆಗುವಂತಹದ್ದು. ಯಾಕೆ ನೋಡಿದ ತಕ್ಷಣವೇ ಇಷ್ಟ ಆಗತ್ತೆ, ನಿಮ್ಮ ಔಟರ್ ಬ್ಯೂಟಿ ಅನ್ನೋದು ಏನಿರುತ್ತಲ್ಲ ಅದಕ್ಕೆ ಅವರು ಅಟ್ರಾಕ್ಷನ್ ಆಗಿ ಅವರು ನಿಮ್ಮ ವಿಚಾರವನ್ನ ಏನನ್ನು ತಿಳ್ಕೊಳ್ಳಲ್ಲ. ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ಹಿಂದಿನ ಬ್ಯಾಕ್ ಗ್ರೌಂಡ್ ಏನು, ಅಥವಾ ನೀವು ಹಿಂದೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಥವಾ ಬೇರೆ ಯಾರಿಗಾದ್ರೂ ಕಮಿಟ್ ಆಗಿದ್ದೀರಾ, ಇದ್ಯಾವುದನ್ನು ಕೂಡ ಗಮನಿಸದ ಹಾಗೆ ಐ ಲವ್ ಯು ಅಂತ ಪಟ್ ಅಂತ ಹೇಳ್ಬಿಡ್ತಾರೆ. ಸೊ ಲವ್ ಅಟ್ ಫಸ್ಟ್ ಸೈಟ್, ನೋಡಿದ ತಕ್ಷಣವೇ ನಿನ್ನ ಮೇಲೆ ಪ್ರೀತಿ ಆಯ್ತು ಅನ್ನುವಂತಹ ರೀತಿಯ ಮೂಮೆಂಟ್ಸ್ ಗಳನ್ನ ಯಾರೆಲ್ಲ ತಗೋತಾರೋ ಅದರಲ್ಲಿ ಜಸ್ಟ್ ಆನ್ ಅಟ್ರಾಕ್ಷನ್ ಅನ್ನುವಂಥದ್ದನ್ನ ತಿಳ್ಕೊಬಹುದಾಗಿರತ್ತೆ. ಮತ್ತೆ ಪ್ರೀತಿ ಹುಟ್ಟೋದು ಯಾವಾಗ ಅಂದ್ರೆ ಚೂಸನ್ ಅಲ್ಲ, ಅಂದ್ರೆ ಇವ್ರು ಬೇಡ ಇವ್ರು, ಇವ್ರು ಬೇಡ ಇವ್ರು, ಇವ್ರಲ್ಲ ಇವ್ರು, ಚೂಸನ್ ಅಲ್ಲ ಅಂದ್ರೆ ಅವರ ಒಂದು ಕೆಲವೊಂದು ಹಣಕಾಸಿನ ಪರಿಸ್ಥಿತಿಗಳನ್ನ ನೋಡ್ಕೊಂಡು, ಅವ್ರ ಕೆಲಸವನ್ನ ನೋಡ್ಕೊಂಡು, ಅವ್ರ ಬ್ಯೂಟಿಯನ್ನ ನೋಡ್ಕೊಂಡು, ಇದೆಲ್ಲವನ್ನ ನೋಡ್ಕೊಂಡು ಆಮೇಲೆ ವೆಲ್ ಸೆಟಲ್ಡಾ ಅಂತ ನೋಡಿ ಆಮೇಲೆ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು
ಪ್ರೀತಿ ಆಗಿರೋದಿಲ್ಲ. ಯಾಕಂದ್ರೆ ನಾಟ್ ಚೂಸನ್ ಅಂದ್ರೆ ಬ್ಯಾಕ್ಗ್ರೌಂಡ್ಗಳ ಬಗ್ಗೆ ತಿಳ್ಕೋಬಾರ್ದು ಅಂತ ಅಲ್ಲ. ಆ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಳ್ಳೋದು ಅಂದ್ರೆ ಏನು ಗೊತ್ತಾ? ಅವರೆಷ್ಟು ಅನುಕೂಲವಾಗಿದ್ದಾರೆ, ಅವರೆಷ್ಟು ಹಣಕಾಸಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿದ್ದಾರೆ, ಅವರು ನಮ್ಮನ್ನ ಚೆನ್ನಾಗಿ ಇದೆಲ್ಲ ತಿಳ್ಕೊಳ್ಳೋದು ಅಂದ್ರೆ. ಓಕೆ. ಇನ್ನೊಂದು ಅಟ್ರಾಕ್ಷನ್ ಅಲ್ಲಿ ಚೂಸನ್ ಮಾಡ್ತಾರೆ. ಇವ್ರನ್ನ ನಾನು ಪ್ರೀತಿ ಮಾಡಿದ್ರೆ ಇವರಿಂದ ನನಗೆ ಎಷ್ಟು ಲಾಭ. ಆದ್ರೆ ನ್ಯಾಚುರಲ್ ಪ್ರೀತಿಯಲ್ಲಿ ಅಥವಾ ಒಂದು ಜೆನ್ಯೂನ್ ಆದಂತಹ ರಿಯಾಲಿಟಿಯ ಪ್ರೀತಿಯಲ್ಲಿ ಇವರಿಂದ ನನಗೆ ಎಷ್ಟು ಲಾಭ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬದಲಾಗಿ ಇವರು ನನಗೆ ಅಡ್ಜಸ್ಟ್ ಆಗ್ತಾರಾ ಅನ್ನೋದಷ್ಟನ್ನೇ ತಿಳ್ಕೊತಾರೆ. ಬಟ್ ಅಟ್ರಾಕ್ಷನ್ ಲವ್ ಅಥವಾ ಇನ್ಫ್ಯಾಕ್ಚುಯೇಷನ್ ಲವ್ಗಳಲ್ಲಿ ಏನಾಗತ್ತೆ ಅಂದ್ರೆ, ಪ್ರೀತಿಸ್ತೀನಿ ಆದ್ರೆ ಅವರಿಂದೆಷ್ಟು ನನಗೆ ಲಾಭ ಅನ್ನೋದನ್ನ ಅವರು ಕ್ಯಾಲ್ಕುಲೇಷನ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಅದನ್ನ ನಾವು ಅಟ್ರಾಕ್ಷನ್ ಅಂತೀವಿ. ಯಾವುದೋ ಒಂದು ನಿಮ್ಮಲ್ಲಿರುವಂತಹ ಒಂದು ರಿಚ್ನೆಸ್ಸಿಗೋ ಅಥವಾ ನಿಮ್ಮಿಂದ ಆಗುವಂತಹ ಹೆಲ್ಪಿಗೋ ಅದನ್ನ ಅವರು ಬಳಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಲೈಫಿನಲ್ಲಿ ಎಂಟ್ರಿ ಕೊಡ್ತಾರಲ್ಲ, ಅದನ್ನ ನಾವು ಜಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ನಿಮ್ಮ ಕೆಲವು ಆರ್ಥಿಕ ಪರಿಸ್ಥಿತಿಗಳಿಗೆ ಮನಸೋತು ಬರಬಹುದು, ಅಥವಾ ನಿಮ್ಮ ಬ್ಯೂಟಿಗೆ ಮನಸೋತು ಬರಬಹುದು, ಅಥವಾ ನಿಮ್ಮಿಂದ ಆಗುವಂತಹ ಹೆಲ್ಪ್ಗಳಿಗೆ ಮನಸೋತು ಬರಬಹುದು. ಆ ಹೆಲ್ಪಿನಿಂದಲೇ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ಅದು ಒಂದು ಅಟ್ರಾಕ್ಷನ್ ಆಗಿರತ್ತೆ ಅಷ್ಟೇ. ಇನ್ನೊಂದು ಪ್ರೀತಿ ಅನ್ನುವಂತಹದ್ದು ಲಾಂಗ್ ಲಾಸ್ಟಿಂಗ್ ಆಗಿರತ್ತೆ. ಇವತ್ತು ನಿಮ್ಮ ಮೇಲೆ ಪ್ರೀತಿ ಹುಟ್ಟತ್ತೆ, ನಾಳೆ ನಿಮ್ಮ ಮೇಲೆ ಪ್ರೀತಿ ಹೊರಟೋಗುತ್ತೆ ಅಂದ್ರೆ ಅದು ರಿಯಲ್ ಆದಂತಹ ಲವ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಿಯಲ್ ಆದಂತಹ ಪ್ರೀತಿ ಅನ್ನೋದು ಪರ್ಮನೆಂಟ್ ಆಗಿರತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರತ್ತೆ. ಆದ್ರೆ ಒಂದು ಅಟ್ರಾಕ್ಷನ್ ಅಲ್ಲಿ ಇರುವಂತಹದ್ದು ಟೆಂಪ್ರವರಿ ಆಗಿರತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವತ್ತು ನೀವು ಇಷ್ಟ ಆಗ್ತೀರಾ, ನಾಳೆ ನೀವು ಇಷ್ಟ ಆಗಲ್ಲ. ನಿಮಗಿಂತ ಚೆನ್ನಾಗಿರುವಂತಹ ಇನ್ನೋರ್ವ ವ್ಯಕ್ತಿಯನ್ನ ನೋಡಿದಾಗ ಆ ವ್ಯಕ್ತಿ ಅಲ್ಲೇ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಇರುವಂತಹದ್ದು ಪ್ರೀತಿ ಅಲ್ಲ, ಅವರು ಕೊಡುವಂತಹದ್ದು ಗಮನ ಕೊಡುವಂತಹದ್ದು ಔಟರ್ ಬ್ಯೂಟಿಯ ಕಡೆಗೆ. ಸೊ ಇದರಲ್ಲಿ ಪ್ರೀತಿ ಗೀತಿ ಏನೂ ಇಲ್ಲ, ಜಸ್ಟ್ ಟೆಂಪ್ರವರಿ. ಪ್ರೀತಿ ಅನ್ನೋದು ಆ ಕ್ಷಣಕ್ಕೆ ಹೇಳುವಂತಹದ್ದಷ್ಟೇ, ಅದನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗುವಂತಹ ವ್ಯಕ್ತಿತ್ವ ಅಟ್ರಾಕ್ಷನ್ ಲವ್ಗಳಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇನ್ನೊಂದೇನು ಅಂದ್ರೆ, ರಿಯಲ್ ಆದಂತಹ ಪ್ರೀತಿಯಲ್ಲಿ ಕಮ್ಯುನಿಕೇಶನ್ಸ್ ಮೇನ್ ಆಗಿರತ್ತೆ, ಅಂದ್ರೆ ಹೆಚ್ಚು ಮಾತಾಡುವಂತಹದ್ದು ಇರತ್ತೆ. ಆದ್ರೆ ಅಟ್ರಾಕ್ಷನ್ ಲವ್ ಇರಬಹುದು ಅಥವಾ ಇನ್ಫ್ಯಾಕ್ಚುಯೇಷನ್ ಲವ್ಗಳಲ್ಲಿ ಕಮ್ಯುನಿಕೇಶನ್ಗೆ ಟೈಮೇ ಕೊಡೋದಿಲ್ಲ, ಟೈಮ್ ವೇಸ್ಟ್ ಮಾಡೋದೇ ಇಲ್ಲ. ಸೆಕ್ಷುಯಲ್ಲಿನ ಕಡೆಗೆ ಮಾತುಗಳನ್ನ ಆಡೋದಕ್ಕೆ ಹೋಗ್ತಾರೆ, ಅಥವಾ ಸೆಕ್ಷುಯಲ್ ವಿಚಾರಗಳಲ್ಲಿ ಅವರು ಮೂವನ್ನ ತಗೊಳ್ಳೋದಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ನೀವು ಬೇಕು, ಫಸ್ಟ್ ನೀವು ಪಡ್ಕೊಂಡ್ಬಿಡ್ಬೇಕು ನಿಮ್ಮನ್ನ ಅನ್ನುವಂಥದ್ದು. ಯಾಕೆಂದ್ರೆ ತುಂಬಾ ದಿನ ಕಾಯುವಂತಹ ಮನಸ್ಥಿತಿಯೂ ಇರೋದಿಲ್ಲ ಈ ವ್ಯಕ್ತಿಯಲ್ಲಿ. ಟೆಂಪ್ರವರಿ ಆದಂತಹ ಪ್ರೀತಿ ಆಗಿರೋದ್ರಿಂದ ಈ ವ್ಯಕ್ತಿ ಒಂದು ರಿಲೇಶನ್ಶಿಪ್ ಇಂದ ಮತ್ತೊಂದು ರಿಲೇಶನ್ಶಿಪ್ಗೆ ಜಂಪ್ ಆಗ್ಬೇಕಂದ್ರೆ ನಿಮಗೆ ಅಷ್ಟೊಂದು ಟೈಮ್ ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ತಾನು ಏನನ್ನ ಪಡ್ಕೋಬೇಕೋ ಅದನ್ನ ಆದಷ್ಟು ಬೇಗ ಪಡ್ಕೊಂಡು ಮೂವ್ ಆನ್ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದ್ರಿಂದ ಅಟ್ರಾಕ್ಷನ್ ಪ್ರೀತಿಯಲ್ಲಿ ಕಮ್ಯುನಿಕೇಶನ್ಸ್ ಅನ್ನೋದು ತುಂಬಾನೇ ಕಡಿಮೆ ಇರತ್ತೆ. ಇನ್ನೊಂದು ರಿಯಲ್ ಆದಂತಹ ಪ್ರೀತಿಯಲ್ಲಿ ಒಂದು ಕನ್ಸಿಸ್ಟೆಂಟ್ ಎಫರ್ಟ್ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ ಮಾತಾಡ್ತಾ ಇರ್ತೀರಾ, ಅಥವಾ ಆ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗೋದಿರಬಹುದು, ಅಥವಾ ಥರ್ಡ್ ಪಾರ್ಟಿ ಏನಾದ್ರೂ ಬಂದು ಹೇಳ್ಕೊಡೋದಿರ್ಬೋದು, ಚಾಡಿ ಹೇಳೋದಿರ್ಬೋದು. ಇದೇನೇ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗ್ತಾ ಇದ್ರು ಕೂಡ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಎಫರ್ಟ್ ಹಾಕ್ತೀರಾ. ಅಯ್ಯೋ ಏನೋ ನಮ್ಮಿಬ್ರಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ತಡಿ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳೋಣ. ಅಪ್ಪ ಇದೇನು ದೊಡ್ಡದ್ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಏನ್ ಯೋಚನೆ ಮಾಡ್ತೀರಲ್ಲ, ಅದು ರಿಯಲ್ ಆದಂತಹ ಪ್ರೀತಿ. ಬಟ್ ಅಟ್ರಾಕ್ಷನ್ ಲವ್ನಲ್ಲಿ ಆ ರೀತಿ ಇರೋದಿಲ್ಲ. ಆನ್ ಅಂಡ್ ಆಫ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡತ್ತೆ. ಸೊ ಇವತ್ತೇನಾದ್ರೂ ಒಂಚೂರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಒಂದ್ ತಿಂಗಳಾದ್ರೂ ಮಾತಾಡ್ಸೋದು ಇಲ್ಲ, ಒಂದ್ ತಿಂಗಳಾದ್ರೂ ರಿಪ್ಲೈನೇ ಮಾಡೋದಿಲ್ಲ. ತನಗೆ ಯಾವಾಗ ಬೇಕೋ ಆವಾಗ ವಾಪಸ್ ಬರ್ತಾರಲ್ಲ, ಅದು ಒಂದು ಜಸ್ಟ್ ಅನ್ ಅಟ್ರಾಕ್ಷನ್, ಒಂದು ಜಸ್ಟ್ ಅನ್ ಇನ್ಫ್ಯಾಕ್ಚುಯೇಷನ್ ಲವ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡತ್ತೆ. ಸೊ ಪ್ರೀತಿಯಲ್ಲಿ, ರಿಯಲ್ ಆದಂತಹ ಪ್ರೀತಿಯಲ್ಲಿ ಐ ಲವ್ ಯು, ನಾನು ನಿನ್ನನ್ನ ಪ್ರೀತಿಸ್ತೀನಿ ಅನ್ನುವಂತಹ ಮಾತನ್ನ ಹೆಚ್ಚಾಗಿ ಹೇಳ್ತಾರೆ. ಆದ್ರೆ ಐ ವಾಂಟ್ ಯು ಅಂತಾರೆ ಅಟ್ರಾಕ್ಷನ್ ಪ್ರೀತಿಯಲ್ಲಿ. ಸೊ ಐ ಲವ್ ಯು, ಐ ವಾಂಟ್ ಯು ತುಂಬಾ ವ್ಯತ್ಯಾಸ ಇದೆ. ಐ ಲವ್ ಯು ಅಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ, ಐ ವಾಂಟ್ ಯು ಅಂದ್ರೆ ನೀನ್ ನನಗ್ ಬೇಕು. ಅದ್ರ ಎಷ್ಟು ವ್ಯತ್ಯಾಸಗಳನ್ನ ಗಮನಿಸ್ತಾರೆ ನೋಡಿ. ರಿಯಲ್ ಆದಂತಹ ಪ್ರೀತಿಯಲ್ಲಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂದಾಗ ಆಗುವಂತಹ ಸಂತೋಷಕ್ಕೂ, ಅಟ್ರಾಕ್ಷನ್ ಪ್ರೀತಿಯಲ್ಲಿ ಐ ವಾಂಟ್ ಯು ಅಂತಾರಲ್ಲ ಅವಾಗ ಆಗುವಂತಹ ಅಸಮಾಧಾನಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ. ನೀ ನನಗ್ ಬೇಕು ಅನ್ನೋದಕ್ಕೂ, ನಾನ್ ನಿನ್ನನ್ನ ಸಾಯೋವರೆಗೂ ಪ್ರೀತಿಸ್ತೀನಿ ಅನ್ನೋದಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡ್ಕೊಳ್ಳಿ. ಓಕೆ.
ಇನ್ನೊಂದು ಪ್ರೀತಿಯಲ್ಲಿ ಒಂದು ದಿನದಿಂದ ಮತ್ತೊಂದು ದಿನಕ್ಕೆ ರಿಯಲ್ ಆದಂತಹ ಪ್ರೀತಿಯಲ್ಲಿ ಗ್ರೋ ಅನ್ನೋದು ಇರತ್ತೆ. ಬಟ್ ಆದ್ರೆ ಅಟ್ರಾಕ್ಷನ್ ಲವ್ವಿನಲ್ಲಿ ಗ್ರೋ ಅನ್ನೋದು ಇರೋದಿಲ್ಲ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳಗಳಿರಬಹುದು. ಫೇಡೆಡ್ ಮೂಮೆಂಟ್ಸ್‌ಗಳು ಜಾಸ್ತಿ ಇರತ್ತೆ. ಅಯ್ಯೋ! ನೀನ್ ನೀವೇನಾದ್ರೂ ಇರ್ತೀರಾ, ನಿಮ್ಮ ಪರ್ಸನ್ ಬರ್ತಾರೆ, ಮಾತಾಡಿಸ್ತಾರೆ. ಅವಾಗೇನೋ ಒಂದು ಬ್ಯುಸಿಯಲ್ಲಿಯೋ ಅಥವಾ ಆ ಸಿಚುಯೇಷನ್ ಅಲ್ಲಿ ನಿಮ್ಗೆ ಮಾತಾಡಕ್ಕಾಗ್ಲಿಲ್ಲ ಅಂದ್ರೆ, "ಏನು ಈಗ ನನ್ನನ್ನ ಬಿಟ್ಬಿಟ್ಟು ಬೇರೆ ಯಾರನ್ನ ಪ್ರೀತಿ ಮಾಡ್ತಾ ಇದ್ಯಾ? ಹಂಗಾರೆ ನಾನ್ ನಿನಗ್ ಬೇಡ್ವಾ?" ಈ ರೀತಿಯ ಅಸಹ್ಯಕರವಾದಂತಹ ಮಾತುಗಳನ್ನ ಆಡೋದು ಈ ಅಟ್ರಾಕ್ಷನ್ ಲವ್ವಿನಲ್ಲಿ ಮಾತ್ರ. ಬಿಕಾಸ್ ಕಾಯುವಿಕೆ ಅನ್ನೋದು ಇರೋದಿಲ್ಲ. ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿಯು ಕೂಡ ಇವರಿಗೆ ಇರೋದಿಲ್ಲ. ಸೊ ಇವರು ಯಾವಾಗ್ಲೂ ಕೂಡ ಫೇಡೆಡ್ ಮೂಮೆಂಟ್ಸ್ ನಲ್ಲಿಯೇ ಇರ್ತಾರೆ. ಸೊ ರಿಯಲ್ ಆದಂತಹ ಪ್ರೀತಿಯಲ್ಲಿ ಇನ್ನರ್ ಬ್ಯೂಟಿಯ ಕಡೆಗೆ ಗಮನವನ್ನ ಕೊಡ್ತಾರೆ. ಸೊ ರಿಯಲ್ ಆದಂತಹ ಪ್ರೀತಿ ಅಂದ್ರೆ ಏನು? ಸ್ವಲ್ಪ ಕಪ್ಪಿರಬಹುದು ಅಥವಾ ಅವರಲ್ಲಿ ಏನೋ ಒಂದು ವ್ಯತ್ಯಾಸಗಳಿರಬಹುದು. ಅದನ್ನ ನೋಡಿ ಗಮನಿಸಿ ಪ್ರೀತಿಯನ್ನ ಮಾಡಿರೋದಿಲ್ಲ. ಅವರು ಅವರ ಮನಸ್ಸನ್ನ, ಅವರ ಕ್ಯಾರೆಕ್ಟರ್ ಅನ್ನ, ಅವರು ನಡ್ಕೊಳ್ಳುವಂತಹ ರೀತಿ ಇರ್ಬೋದು, ಅವರ ನಡವಳಿಕೆಗಳಿರಬಹುದು, ಇದೆಲ್ಲವನ್ನ ಗಮನಿಸಿ ಪ್ರೀತಿಯನ್ನ ಮಾಡಿರ್ತಾರೆ ರಿಯಲ್ ಆದಂತಹ ಲವ್ವಿನಲ್ಲಿ. ಈ ಅಟ್ರಾಕ್ಷನ್ ಲವ್ವಿನಲ್ಲಿ ಏನ್ ಗೊತ್ತಾ? ಸೊ ಅವರಲ್ಲಿ ಔಟರ್ ಬ್ಯೂಟಿ ಅನ್ನೋದು ತುಂಬಾ ಮುಖ್ಯ ಆಗಿರತ್ತೆ. ಸೊ ಯಾವಾಗ ನೋಡಿದ್ರು ನೀನ್ ಚೆನ್ನಾಗ್ ಕಾಣ್ಬೇಕು. ಒಂದು ದಿನ ಚೆನ್ನಾಗ್ ಕಾಣಿಸಿಲ್ಲ ಅಂದ್ರೆ, ಅಯ್ಯ ನೀನ್ ಇತ್ತೀಚೆಗೆ ಯಾಕೋ ಚೆನ್ನಾಗೇ ಕಾಣಿಸ್ತಾ ಇಲ್ಲಪ್ಪ. ನಿನ್ ಬಗ್ಗೆ ನನ್ಗೆ ಯಾಕೋ ಇಂಟ್ರೆಸ್ಟೇ ಇಲ್ಲಪ್ಪ. ನೀನ್ ಕಂಡ್ರೆ ನನ್ಗೆ ಆಗೋದೇ ಇಲ್ಲಪ್ಪ. ನಾನು ನಿನ್ನನ್ನ ಲವ್ ಮಾಡುವಾಗ ತುಂಬಾ ಸಖತ್ತಾಗಿದ್ದೆ. ಈಗ ಯಾಕೋ ಚೆನ್ನಾಗೇ ಇಲ್ಲಪ್ಪ. ನನ್ಗೆ ಯಾಕೋ ನೀನ್ ನೋಡಿದ್ರೆ ನಾನ್ ಎಂಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ನಪ್ಪ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಸೊ ನಿನ್ಗೆ ಔಟರ್ ಬ್ಯೂಟಿ ಬೇಕು. ಸೊ ಔಟರ್ ಬ್ಯೂಟಿ ಅನ್ನೋದು ಶಾಶ್ವತವ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ದ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಇರ್ತಾರೆ. ಸೊ ಔಟರ್ ಬ್ಯೂಟಿ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗತ್ತೆ ಈ ಪ್ರೀತಿಯಲ್ಲಿ ಅನ್ನೋದಾದ್ರೆ ಖಂಡಿತವಾಗಿಯೂ ವರ್ಕ್ ಆಗೋದಿಲ್ಲ. ಸೊ ಬ್ಯೂಟಿಯಲ್ಲಿ ವೇರಿಯೇಷನ್ ಅನ್ನೋದು ಖಂಡಿತವಾಗಿರತ್ತೆ. ಇವತ್ತು ತುಂಬಾ ಚೆನ್ನಾಗಿ ಕಾಣುವಂತಹ ವ್ಯಕ್ತಿ ನಾಳೆ ದಿನ ಚೆನ್ನಾಗಿ ಕಾಣದೇ ಇರಬಹುದು ಅಥವಾ ಸುಮಾರಾಗಿ ಕಾಣ್ಬಹುದು. ಆವಾಗ ನಿಮ್ಮ ಪ್ರೀತಿ ಹೊರ್ಟೋಗ್ಬಿಡತ್ತಾ? ಅಂದ್ರೆ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರಲ್ಲ, ಅವ್ರ ಬಗ್ಗೆ ಏನು ಗಮನಿಸಿರಲ್ಲ, ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿರೋದಿಲ್ಲ. ಸೊ ಇತ್ತೀಚೆಗೆ ಯಾಕೋ ನೀನ್ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಂತ ಎಷ್ಟು ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಸೊ ಅದು ಅಟ್ರಾಕ್ಷನ್ ಲವ್ವಿನಲ್ಲಿ ಮಾತ್ರವೇ ಸಾಧ್ಯ ಆ ರೀತಿ ಮಾತಾಡೋದಕ್ಕೆ. ಸೊ ರಿಯಲ್ ಆದಂತಹ ಫ್ರೆಂಡ್ಶಿಪ್ ಇರತ್ತೆ. ಸೊ ರಿಯಲ್ ಆದಂತಹ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂದ್ರೆ ಬಿಟ್ಟು ಕೊಡೋದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟು ಕೊಡೋದಿಲ್ಲ. ಒಬ್ರನ್ನ ಇನ್ನೊಬ್ರಿಗೆ ತಗಲಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದಿಲ್ಲ ಈ ರಿಯಲ್ ಆದಂತಹ ಪ್ರೀತಿಯಲ್ಲಿ. ಯಾವಾಗ್ಲೂ ಕೂಡ ಒಂದು ಕವಚದ ರೀತಿಯಲ್ಲಿಯೇ ಇರ್ತಾರೆ. ಯಾವಾಗ್ಲೂ ಕೂಡ ಕಾಯ್ತಾನೆ ಇರ್ತಾರೆ. ಆ ಪ್ರೀತಿಸುವಂತಹ ವ್ಯಕ್ತಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಯಾರಾದ್ರೂ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾರಾ, ಏನಾದ್ರೂ ಹಿಂಸೆ ಕೊಡ್ತಾ ಇದ್ದಾರಾ, ಅಥವಾ ಏನಾದ್ರೂ ಬೇಕಾ, ಏನು ಬೇಡ್ವಾ ಅನ್ನೋದ್ರ ಬಗ್ಗೆ ಗಮನವನ್ನ ತುಂಬಾ ಹರಿಸ್ತಾ ಇರ್ತಾರೆ ಈ ರಿಯಲ್ ಆದಂತಹ ಪ್ರೀತಿಯಲ್ಲಿ. ಇದರಲ್ಲಿ ಈ ಅಟ್ರಾಕ್ಷನ್ ಅಲ್ಲಿ ಫೇಕ್ ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡಿದೆ. ಫೇಕ್ ಆದ ನೀನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ಎಷ್ಟಿಷ್ಟ ಗೊತ್ತಾ ಅಂತ ಮುಂದೆ ಆ ಪ್ರೀತಿಸುವ ವ್ಯಕ್ತಿಯ ಮುಂದೆ ಹೇಳ್ತಾರೆ. ಅದೇ ಅವರ ಕಣ್ಮರೆ ಆದ ತದನಂತರದಲ್ಲಿ ಅವರ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ, ಅವ್ರ ಕಂಡ್ರೆ ನನ್ಗೆ ಯಪ್ಪ ಅಸಹ್ಯಪ್ಪ ಛೀ. ಎಷ್ಟು ಅಸಹ್ಯವಾಗಿ ನಡ್ಕೋತಾ ಇರ್ತಾರೆ ಅಂದ್ರೆ ಕೇಳಿಸ್ಕೊಂಡ್ರೆ ನಿಮ್ಗೆ ಶಾಕ್ ಆಗ್ಬೇಕು. ಈ ರೀತಿಯೂ ಮಾತಾಡಬಹುದಾ ಅನ್ನುವಂತಹ ಶಾಕ್ ಆಗ್ಬೇಕು. ಎದುರಿಗೆ ನಿಮ್ಮನ್ನ ಬಹಳಷ್ಟು ಪ್ರೀತಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ನಿಮ್ಮ ಹಿಂದೆ ಇರುವಾಗ ನಿಮ್ಮ ಬಗ್ಗೆ ಅಸಹ್ಯದ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಅದು ಒಂದು ಫೇಕ್ ಲವ್ ಅಥವಾ ಅದು ಒಂದು ಅಟ್ರಾಕ್ಷನಿನ ರೀತಿಯಲ್ಲಿ ನಿಮ್ಮನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಂತಹ ಪ್ರೀತಿ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ರಿಯಲ್ ಆದಂತಹ ಪ್ರೀತಿಯಲ್ಲಿ ಡಸಂಟ್ ಚೇಂಜ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಿಚುಯೇಷನ್ಗಳಿಗೆ ತಕ್ಕ ಹಾಗೆ ಚೇಂಜ್ ಆಗುವಂತಹ ವ್ಯಕ್ತಿತ್ವ ರಿಯಲ್ ಆದಂತಹ ಅಥವಾ ಪ್ರಾಮಾಣಿಕವಾದಂತಹ ಪ್ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಆದ್ರೆ ಆ ಅಟ್ರಾಕ್ಷನ್ ಪ್ರೀತಿಯಲ್ಲಿ ಏನಾಗತ್ತೆ ಅಂದ್ರೆ ಯಾವಾಗ್ಲೂ ಕೂಡ ಸಿಚುಯೇಷನ್ಸ್ ಗಳಿಗೆ ತಕ್ಕ ಹಾಗೆ ಚೇಂಜಸ್ ಆಗ್ತಾ ಇರತ್ತೆ. ಸೊ ಸಿಚುಯೇಷನ್ ಗಳಿಗೆ ತಕ್ಕ ಹಾಗೆ ಚೇಂಜಸ್ ಆಗಿ ಅವರು ತಮ್ಮ ಎಲ್ಲಾ ಪ್ರೀತಿಗಳನ್ನ ಸಿಚುಯೇಷನ್ಗೆ ತಕ್ಕ ಹಾಗೆ ಬದಲಾವಣೆಯನ್ನ ಮಾಡ್ಕೋತಾ ಇರ್ತಾರೆ. ಅಂದ್ರೆ ನಿಮ್ಮನ್ನ ಯಾವಾಗ್ಲೂ ಕೂಡ ಹಂಗ್ಸೋದಿರ್ಬೋದು, ನೋವ್ಸೋದಿರ್ಬೋದು, ಏನೋ ಒಂದು ರೀತಿಯಲ್ಲಿ ಅನುಮಾನದಲ್ಲಿ ನೋಡ್ತಾ ಇರೋದಿರ್ಬೋದು, ಇದೆಲ್ಲವನ್ನ ಅಟ್ರಾಕ್ಷನ್ ಅಥವಾ ಒಂದು ಇನ್ಫ್ಯಾಕ್ಚುಯೇಷನ್ ಲವ್ ಗಳಲ್ಲಿ ಆಗುತ್ತೆ.
ಆದ್ರೆ ರಿಯಲ್ ಆದಂತಹ ಪ್ರೀತಿಯನ್ನ ಮಾಡ್ತಾ ಇರೋರು ಆ ರೀತಿ ಮಾಡೋದಿಲ್ಲ. ಸೊ ಅವರು ಯಾವಾಗ್ಲೂ ಕೂಡ ಅವರು ರಿಯಲ್ ಆಗಿ ಇರ್ತಾರೆ, ಸಿಚುಯೇಷನ್ ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಸಿಚುಯೇಷನ್ ಗಳನ್ನ ಅರ್ಥ ಮಾಡ್ಕೊಂಡು ಮೂವ್ ಆಗುವಂತಹ ಪರಿಸ್ಥಿತಿಗಳಲ್ಲಿ ಇರ್ತಾರೆ. ರಿಯಲ್ ಆದಂತಹ ಪ್ರೀತಿ. ಓಕೆ, ಸೊ ಹಲವಾರು ಸೈನ್ ಗಳಿರತ್ತೆ. ರಿಯಲ್ ಆದಂತಹ ಪ್ರೀತಿಯನ್ನ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಹಲವಾರು ಸೈನ್ ಗಳಿರುತ್ತೆ. ರಿಯಲ್ ಆದ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿ ರಿಯಲ್ ಆದಂತಹ ಪ್ರೀತಿಯ ಅಥವಾ ಅದು ಒಂದು ಅಟ್ರಾಕ್ಷನ್ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಬಹಳ ಈಸಿ ಇರತ್ತೆ. ಯಾಕಂದ್ರೆ ಯಾರೋ ಒಂದು ಪ್ರೀತಿಯನ್ನ ಮಾಡ್ತಾ ಇದ್ದೀನಿ, ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ ಅಂದ ತಕ್ಷಣವೇ ಅದನ್ನ ಪ್ರೀತಿ ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ ಆಗಿರತ್ತೆ. ಯಾಕೆ ಅಂದ್ರೆ ನಮ್ಮನ್ನ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಬಹಳಷ್ಟು ಪ್ರೀತಿಯಿಂದ ಸಾಕಿರ್ತಾರೆ, ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ, ನಮಿಗೋಸ್ಕರವಾಗಿ ಟೈಮ್ ಅನ್ನ ಕೊಟ್ಟಿರ್ತಾರೆ, ನಮಗೋಸ್ಕರವಾಗಿ ಅಷ್ಟೊಂದು ಕಷ್ಟವನ್ನ ಪಡ್ತಿರ್ತಾರೆ. ಆದ್ರೆ ಯಾವುದೋ ಗೊತ್ತಿಲ್ಲದ ಓರ್ವ ವ್ಯಕ್ತಿಗೋಸ್ಕರ, ಆ ಪ್ರೀತಿಗೋಸ್ಕರ ನಾವು ಮರುಳಾಗಿ ನಮ್ಮ ಇಡೀ ಜೀವನವನ್ನ ಕಳ್ಕೋಬೇಕಾಗತ್ತೆ. ಅಂತಹ ಪರಿಸ್ಥಿತಿಯನ್ನ ಮಾಡ್ಕೊಳ್ಳೋದಿಕ್ಕೆ ಬದಲಾಗಿ ಯಾವ ವ್ಯಕ್ತಿ ನಮ್ಮ ಲೈಫಿನಲ್ಲಿ ಎಂಟ್ರಿಯನ್ನ ತಗೊಂಡಿದ್ದಾರೋ ಆ ವ್ಯಕ್ತಿ ಫೇಕಾ ಅಥವಾ ರಿಯಲ್ ಅನ್ನೋದಕ್ಕೆ ಸುಮಾರು ವರ್ಷಗಳಿರಬಹುದು ಅಥವಾ ಸುಮಾರು ತಿಂಗಳುಗಳಿರ್ಬಹುದು, ಸುಮಾರು ದಿನಗಳಿರ್ಬಹುದು, ನಮ್ಗೆ ಬೇಕಾಗತ್ತೆ. ಸೊ ಏಕ್ದಮ್ ಅವ್ರು ಐ ಲವ್ ಯು ಅಂದ ತಕ್ಷಣ ಓಕೆ, ಓ ನೋಡ್ದ ಇಷ್ಟು ಚೆನ್ನಾಗಿರುವಂತಹ ವ್ಯಕ್ತಿ ನನ್ನನ್ನ ಪ್ರೀತಿಸ್ತಾ ಇದ್ರಲ್ಲ, ಏನ್ ಗ್ರೇಟ್ ಅಪ್ಪ, ಏನ್ ಅದೃಷ್ಟವಂತನಪ್ಪ ನಾನು ಅಥವಾ ಅದೃಷ್ಟವಂತಳಪ್ಪ ನಾನು ಅಂತ ಅನ್ಕೊಂಡೇನಾದ್ರೂ ಮೂರ್ಖತನದ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ಮಾಡಿದ್ರೆ ಬಂದು ಯುಟಿಲೈಸ್ ಮಾಡ್ಕೊಂಡು ನಿಮ್ಮನ್ನ ಹೋಗ್ತಾರೆ ಹೊರತು ಯಾವುದೇ ರೀತಿಯಲ್ಲೂ ಅಂತಹ ವ್ಯಕ್ತಿಗಳಿಂದ ನಿಮಗೆ ಪ್ರಯೋಜನವೂ ಆಗೋದಿಲ್ಲ. ಅಂತಹ ವ್ಯಕ್ತಿಗಳಿಂದ ದುಃಖ ಆಗುತ್ತೆ. ಕೆಲವೊಬ್ಬರಿಗೆ ಜೀವನದಲ್ಲೇ ಕೆಲವೊಂದು ರೀತಿಯ ದೊಡ್ಡ ನರಕದ ರೀತಿಯಲ್ಲಿ ಪರಿಗಣಿಸುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅದು ರಿಯಲ್ ಆದಂತಹ ವ್ಯಕ್ತಿಯ ಪ್ರೀತಿಯ ಅನ್ನೋದನ್ನ ಯಾರು ಗಮನಿಸೋದಿಲ್ಲ. ಅವರೆಲ್ಲರೂ ಕೂಡ ಲೈಫಿನಲ್ಲಿ ಹೆಚ್ಚು ಕಷ್ಟಗಳನ್ನ ಪಡ್ತಾ ಇರ್ತಾರೆ ಅನ್ನುವಂತಹದ್ದು, ಮತ್ತೆ ಅವರೆಷ್ಟು ನೋವುಗಳನ್ನ ಪಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರವಾಗಿ ಮೇಲಿಂದ ಮೇಲೆ ಈ ಪ್ರೀತಿಯ ವಿಚಾರದಲ್ಲಿ ಎಷ್ಟೋ ಜನರಿಗೆ ಮೋಸಗಳಾಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಕ್ಚುಯೇಷನ್ ಲವ್ವಿಗೂ ಅಥವಾ ರಿಯಲ್ ಆದಂತಹ ಲವ್ವಿಗೂ ಏನು ಡಿಫ್ರೆನ್ಸ್ ಇರುತ್ತೆ, ಹೇಗೆ ನಾವು ಅದನ್ನ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಸೈನ್ ಗಳನ್ನ ಕೊಡ್ತಾನೆ ಇರ್ತೀನಿ. ಸೊ ಅದನ್ನ ನೀವು ಗಮನಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಲೈಫಿನಲ್ಲಿ ನೀವು ಯಾರನ್ನ ನೀವು ಭೇಟಿಯಾಗಿದ್ದೀರಾ, ಯಾರನ್ನ ನಾವು ನಂಬಬೇಕು, ಯಾರ ಜೊತೆ ನಾವು ಕಮ್ಯುನಿಕೇಶನ್ಸ್ ಅನ್ನ ಮಾಡ್ಬೇಕು ಅನ್ನೋದು ಈಸಿ ಆಗುತ್ತೆ. ಅದರ ಕಡೆಗೆ ನೀವು ಗಮನವನ್ನ ಕೊಡಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಮೂಮೆಂಟ್ಸ್ ಅನ್ನು ತಗೊಳ್ಳುವಾಗ ಅದನ್ನ ಅಳೆದು ತೂಗು ಮಾಡುವಂತಹ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ಸೊ ಅದರಿಂದ ನಾವು ಮುಂಬರುವಂತಹ ಕಷ್ಟಗಳನ್ನ ತಡಿಬಹುದು ಅಂತ ಹೇಳ್ತಾ, ಈ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ನಿಮಗೂ ಟೇಕ್ ಕೇರ್, ಬೈ ಬಾಯ್.